ಗೌತಮ್ ಗಂಭೀರ್ ಟೀಮ್ ಇಂಡಿಯಾ ಹೆಡ್ ಕೋಚ್ ಆದ್ಮೇಲೆ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇವೆ. ಆದರೆ ಗಂಭೀರ್ ಮಾಡ್ತಾ ಇರುವಂತ ಅತಿ ದೊಡ್ಡ ಬ್ಲಂಡರ್ ಅಂದ್ರೆ ಬೌಲಿಂಗ್ ಯೂನಿಟ್ ನ ಕಂಪ್ಲೀಟ್ ಆಗಿ ವೀಕ್ ಮಾಡ್ತಾ ಇರೋದು. ರನ್ಸ್ ಬಂದ್ರೆ ಸಾಕು, ಆಲ್ರೌಂಡರ್ಗಳೇ ಮ್ಯಾಚ್ ಗೆಲ್ಲಿಸ್ತಾರೆ ಅನ್ನುವಂತ ಅವರ ಅಜೆಂಡಾ ತಂಡಕ್ಕೆ ರಿವರ್ಸ್ ಹೊಡಿತಾ ಇದೆ. ವರ್ತ್ ಇರುವಂತ ಪ್ಲೇಯರ್ಗಳನ್ನ ಕೈ ಬಿಟ್ಟು ಇನ್ಎಕ್ಸ್ಪೀರಿಯನ್ಸ್ ಬೌಲರ್ಗಳನ್ನೇ ನಂಬಿಕೊಂಡು ತಂಡವನ್ನ ಸೋಲಿಸ್ತಾ ಇದ್ದಾರೆ. 2023ರ ವಿಶ್ವಕಪ್ ಹೀರೋ ಮೊಹಮ್ಮದ್ ಶಮಿ ಮಾಡಿದ ತಪ್ಪೇನು? ಸಿರಾಜ್ಗೆ ರೆಸ್ಟ್ ನೆಪ ಹೇಳಿದ್ರ? ಅನನುಭವಿಗಳ ಮೇಲೆ ಅಷ್ಟೊಂದು ಹೋಪ್ಸ್ ಯಾಕೆ? ಎಲ್ಲಿ ಎಡುತ್ತಾ ಇದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸೌತ್ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಆಗಿದ್ದ ಭಾರತ ಏಕದಿನ ಸರಣಿಯಲ್ಲಾದ್ರೂ ಕೂಡ ಗೆದ್ದು ರಿವೆಂಜ್ ತೆಗೆದುಕೊಳ್ಳಲೇಬೇಕಿದೆ. ಆದರೆ ಮೊದಲ ಏಕದಿನ ಪಂದ್ಯದಲ್ಲಿ ಗೆದ್ದವರು ಎರಡನೇ ಪಂದ್ಯದಲ್ಲಿ ಕೈ ಚೆಲ್ಲಿದ್ದಾರೆ. ಎರಡೂ ಪಂದ್ಯಗಳ ರಿಸಲ್ಟ್ ಬೇರೆ ಬೇರೆ ಇರ್ಬೋದು, ಆದರೆ ಸಾಮ್ಯತೆ ಆಲ್ಮೋಸ್ಟ್ ಈಕ್ವಲ್ ಇದೆ. ಲಾಸ್ಟ್ ಓವರ್ನಲ್ಲಿ ಎರಡೂ ಪಂದ್ಯಗಳಲ್ಲಿ ರಿಸಲ್ಟ್ ಬಂದಿದೆ. ರಾಂಚಿಯಲ್ಲಿ ನಡೆದ ಮೊದಲ ಪಂದ್ಯವನ್ನ ಭಾರತ ಗೆದ್ದಿದೆ, ಅದು ಕೂಡ ಕೊನೆಯ 4 ಎಸೆತಗಳು ಬಾಕಿ ಇರುವಾಗ. ಈಗ ರಾಯ್ಪುರದಲ್ಲೂ ಕೂಡ ಕೊನೆ 4 ಬಾಲ್ಗಳು ಬಾಕಿ ಇದ್ದಾಗಲೇ ಸೌತ್ ಆಫ್ರಿಕಾ ಗೆದ್ದಿದೆ. ಆದರೆ ಭಾರತದ ಸೋಲಿಗೆ ಪ್ರಮುಖ ಕಾರಣನೇ ಬೌಲಿಂಗ್ ಸ್ಕ್ವಾಡ್. ಹೊಸ ತಂಡದ ನೆಪ ಹಳಬರಿಲ್ಲದೆ ಗೆಲ್ತಾರ ಗಂಭೀರ್? ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರ ಪಾಲಿಸಿನೇ ಅಂಥದ್ದು. ನಮಗೆ ಸೀನಿಯರ್ಸ್ ಯಾರು ಬೇಡ, ಯಂಗ್ಸ್ಟರ್ಸ್ನ ಇಟ್ಕೊಂಡು ಟೀಮ್ ಕಟ್ತೀನಿ ಅನ್ನೋದು ಅವರ ವಾದ. ಈಗ ಮಾಡ್ತಾ ಇರೋದು ಕೂಡ ಅದನ್ನೇ, ಸೋಲ್ತಾ ಇರೋದು ಕೂಡ ಅದಕ್ಕೇನೆ. ಹಿಂದೆಲ್ಲ ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ವೀರೇಂದ್ರ ಸೆಹ್ವಾಗ್, VVS ಲಕ್ಷ್ಮಣ್, ಸೌರವ್ ಗಂಗೂಲಿ, ಅನಿಲ್ ಕುಂಬ್ಳೆ, ಜಹೀರ್ ಖಾನ್ ರಂತ ದಿಗ್ಗಜ ಆಟಗಾರರು ರಿಪ್ಲೇಸ್ ಆದಾಗ್ಲೂ ಕೂಡ ಯಾವತ್ತೂ ಟೀಮ್ ವೀಕ್ ಆಗಿ ಕಾಣಿಸ್ತಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿಗೆ ಅಷ್ಟೇ ವರ್ತ್ ಇರುವಂತ ಪ್ಲೇಯರ್ಸ್ ಟೀಮ್ ಅನ್ನ ಸೇರ್ಕೊಳ್ತಾ ಇದ್ರು. ಆದ್ರೆ ಗಂಭೀರ್ ರಿಪ್ಲೇಸ್ಮೆಂಟ್ ಅಲ್ಲಿ ಈ ಕ್ವಾಲಿಟಿ ಕಾಣಿಸ್ತಾ ಇಲ್ಲ. ಸೌತ್ ಆಫ್ರಿಕಾ ವಿರುದ್ಧ 350+ ರನ್ಸ್ ಹೊಡೆದ್ರು ಕೂಡ ಡಿಫೆನ್ಸ್ ಮಾಡಿಕೊಳ್ಳೋಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ಬೌಲಿಂಗ್ ಬಗ್ಗೆ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ತಂಡದಲ್ಲಿ ಕುಲ್ದೀಪ್ ಯಾದವ್ ಮತ್ತು ರವೀಂದ್ರ ಜಡೇಜಾ ಮಾತ್ರನೇ ಬ್ರೇಕ್ ಥ್ರೂ ಅನ್ನ ತಂದುಕೊಡುವಂತ ಎಕ್ಸ್ಪೀರಿಯನ್ಸ್ಡ್ ಬೌಲರ್ಸ್ ಇವರು. ಆದ್ರೆ ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ಹಾಗೆ ಪ್ರಸಿದ್ಧ ಕೃಷ್ಣಗೆ ಏಕದಿನ ಫಾರ್ಮೆಟ್ ನಲ್ಲಿ ಅಷ್ಟೊಂದು ಅನುಭವ ಇಲ್ಲ. ಅಟ್ಲೀಸ್ಟ್ ಮೊಹಮ್ಮದ್ ಶಮಿಗೆ ಚಾನ್ಸ್ ಅನ್ನ ಕೊಡ್ಬೋದಿತ್ತು. ಮೊಹಮ್ಮದ್ ಸಿರಾಜ್ರನ್ನು ಕೂಡ ಕಂಟಿನ್ಯೂ ಮಾಡಿಸಬೇಕಿತ್ತು. ಶಮಿ ಅಂತೂ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟೂರ್ನಿಯಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಅವರನ್ನ ಕಡೆಗಣಿಸಿ BCCI ಕೈ ಸುಟ್ಕೊಳ್ತಾ ಇದೆ. ಸ್ಮ್ಯಾಟ್ ನಲ್ಲಿ ಇವತ್ತೇ 4 ವಿಕೆಟ್ ಎಗರಿಸಿದ ಶಮಿ, ಭಾರತದ ಅನುಭವಿ ವೇಗಿ. 2023ರ ಏಕದಿನ ವಿಶ್ವಕಪ್ ಕ್ರಿಕೆಟ್ನ ಹೀರೋ ಮೊಹಮ್ಮದ್ ಶಮಿ ಸದ್ಯ ದೇಶಿ ಕ್ರಿಕೆಟ್ ನಲ್ಲಿ ಆಡ್ತಾ ಇದ್ದಾರೆ. ಆದರೆ ಫಿಟ್ನೆಸ್ ಕಾರಣ ನೀಡಿ BCCI ಮೊಹಮ್ಮದ್ ಶಮಿ ಅವರನ್ನ ಎಲ್ಲಾ ಮಾದರಿಯ ಪಂದ್ಯಗಳಿಂದಲೂ ಕೂಡ ದೂರ ಇಡ್ತಾನೆ ಬರ್ತಿದೆ. ಆದ್ರೆ ನಾನು ಈಗಲೂ ಕೂಡ ಫಿಟ್ ಅಂಡ್ ಫೈನ್ ಆಗಿದ್ದೇನೆ ಅನ್ನೋದನ್ನ ಶಮಿ ಮತ್ತೆ ಪ್ರೂವ್ ಮಾಡ್ತಾನೆ ಇದ್ದಾರೆ. ಡಿಸೆಂಬರ್ 4ರಂದು ಅಂದ್ರೆ ಇವತ್ತೇ ಬಂಗಾಳದ ವೇಗಿ 4 ವಿಕೆಟ್ ಎಗರಿಸಿದ್ದಾರೆ. ಬೆಂಗಾಲ್ ವರ್ಸಸ್ ಸರ್ವಿಸಸ್ ನಡುವಿನ ಪಂದ್ಯದಲ್ಲಿ ಬಂಗಾಳ ಪರ ಬೌಲ್ ಮಾಡಿದಂತ ಶಮಿ 3.2 ಓವರ್ಗಳನ್ನ ಬೌಲ್ ಮಾಡಿದ್ರು. ಹಾಗೆ 13 ರನ್ಗಳನ್ನ ಮಾತ್ರ ನೀಡಿ 4 ವಿಕೆಟ್ಗಳನ್ನು ಎಗರಿಸಿದ್ದಾರೆ. ಈ ಮೂಲಕ ಪದೇ ಸೈಡ್ ಲೈನ್ ಮಾಡ್ತಾ ಇರುವಂತ BCCIಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ರೆಸ್ಟ್ ನೆಪ ಹೇಳಿ ಸಿರಾಜ್ ಡ್ರಾಪ್ ಮಾಡಿದ್ರ? ಇನ್ನು ಮೊಹಮ್ಮದ್ ಸಿರಾಜ್ ಕೂಡ ಈಗ ಭಾರತ ತಂಡದಲ್ಲಿ ಟೆಸ್ಟ್ ತಂಡದಲ್ಲಿ ಮಾತ್ರನೇ ಖಾಯಂ ಆಗಿ ಸೆಲೆಕ್ಟ್ ಆಗಿದ್ದಾರೆ. ವೈಟ್ ಬಾಲ್ ಫಾರ್ಮೆಟ್ ನಿಂದ ಅವರನ್ನ ದೂರನೇ ಇಡ್ಲಾಗ್ತಾ ಇದೆ. ಪ್ರಸ್ತುತ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಗೂ ಕೂಡ ಸೆಲೆಕ್ಟ್ ಮಾಡಲಿಲ್ಲ. ಟೆಸ್ಟ್ ಸೀರೀಸ್ ಬಳಿಕ ರೆಸ್ಟ್ ಕಾರಣ ನೀಡಿ BCCI ಅವರನ್ನ ತಂಡದಿಂದ ಹೊರಗಿಟ್ಟಿತ್ತು. ಆದ್ರೆ ಸಿರಾಜ್ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಆಡ್ತಿದ್ದಾರೆ. ಡಿಸೆಂಬರ್ 2ರಂದು ನಡೆದ ಪಂದ್ಯದಲ್ಲಿ ಹೈದರಾಬಾದ್ ಪರ ಕಣಕ್ಕಿಳಿದ ಸಿರಾಜ್ ಉತ್ತರ ಪ್ರದೇಶದ ವಿರುದ್ಧ 4 ಓವರ್ಗಳಲ್ಲಿ ನೀಡಿದ್ದು ಕೇವಲ 15 ರನ್ಗಳನ್ನ ಮಾತ್ರ, ಹಾಗೆ 1 ವಿಕೆಟ್ ಅನ್ನ ಬೇಟೆಯಾಡಿದ್ದಾರೆ. ಹೀಗಾಗಿ ಸಿರಾಜ್ ಅವರನ್ನ ಬೇಕಂತಲೇ BCCI ತಂಡದಿಂದ ಹೊರಗಿಡಲಾಗಿದ್ಯಾ? ಹೀಗಂತ ಅನುಮಾನಗಳು ಶುರುವಾಗಿವೆ. ಮೊಹಮ್ಮದ್ ಸಿರಾಜ್ ರಂತ ಕ್ವಾಲಿಟಿ ಬೌಲರ್ ನ ಹೊರಗಿಟ್ಟು ಸೌತ್ ಆಫ್ರಿಕಾ ಸರಣಿಗೆ ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ ಅವರನ್ನ ಆಯ್ಕೆ ಮಾಡಿರೋದೇ ಚರ್ಚೆಗೆ ಗ್ರಾಸವಾಗಿದೆ. ಒಟ್ನಲ್ಲಿ ಗಂಭೀರ್ ಹೆಡ್ ಕೋಚ್ ಆಗಿ ಬಂದ್ಮೇಲೆ ಆಲ್ರೌಂಡರ್ಗಳು ಹಾಗೆ ಬ್ಯಾಟರ್ಗಳಿಗೆ ಸಿಗ್ತಾ ಇರುವಂತ ಪ್ರಿಫರೆನ್ಸ್ ಬೌಲರ್ಗಳಿಗೆ ಸಿಗ್ತಾ ಇಲ್ಲ. ಇದು ಇನ್ನೆಲ್ಲಿ ಹೋಗಿ ಮುಟ್ಟುತ್ತೋ ನೋಡ್ಬೇಕು. ನಮಸ್ಕಾರ.